ಧಾರವಾಡ ಜಿಲ್ಲಾ ಮಟ್ಟದ ಪ್ರೌಢಶಾಲಾ ಹಿಂದಿ ಬೋಧಕರ ಒಂದು ದಿನದ ಕಾರ್ಯಾಗಾರವು ಕಲಘಟಗಿ ಪಟ್ಟಣದ ಗರ್ಲ್ಸ್ ಇಂಗ್ಲಿಷ್ ಸ್ಕೂಲ್ನಲ್ಲಿ ದಿನಾಂಕ 20/11/2024ರಂದು ಜರುಗಿತು. ಕಾರ್ಯಾಗಾರವನ್ನು ಶ್ರೀಮತಿ ಉಮಾದೇವಿ ಬಸಾಪುರ, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕಲಘಟಗಿ ಇವರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ, ಹಿಂದಿ ಭಾಷೆ ದೇಶದ ಭಾಷೆ, ಇಡೀ ದೇಶವನ್ನು ಬೆಸೆಯುವ ಭಾಷೆಯಾಗಿದೆ. ಎಲ್ಲ ವಿದ್ಯಾರ್ಥಿಗಳು ಸರಳವಾಗಿ ಕಲಿಯುವಂತಾಗಬೇಕು ಎಂದು ಈ ಸಂದರ್ಭದಲ್ಲಿ ಹೇಳಿದರು. ಕಾರ್ಯಾಗಾರದ ಅಧ್ಯಕ್ಷತೆಯನ್ನ ಪ್ರೋಗ್ರೆಸಿವ್ ಎಜುಕೇಷನ್ ಸೊಸೈಟಿಯ ಸದಸ್ಯರಾದ ಶ್ರೀ ಮಹದೇವಪ್ಪ ವರದಾನಿ ಇವರು ವಹಿಸಿದ್ರು. ಅತಿಥಿ ಉಪನ್ಯಾಸಕರಾಗಿ ಶ್ರೀ ಡಿ.ಆರ್. ಗಂಗರಾಜು, ಹಿಂದಿ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳು, ಶಿವಮೊಗ್ಗ ಇವರು ಆಗಮಿಸಿ ಎಸ್ಎಸ್ಎಲ್ಸಿ ಪರೀಕ್ಷಾ ಪರಿಣಾಮ ಸುಧಾರಣೆ ಕುರಿತು ಉದಾಹರಣೆಗಳ ಮೂಲಕ ಉಪನ್ಯಾಸ ನೀಡಿದರು. अनुनासिक के रूप में होता है. अर्थ आಯ್ತಾ? ಅಂದ್ರೆ ಆಂಖ್ ಆಂಖೆ ಅಂತ ಬಳಸಿದಾಗ ನಾವು ಬಹುವಚನ ಆಯ್ತು ಇಲ್ಲಿ. ಆದ್ರೆ ಕೇಳ್ಕೊಂಡಿದೀವಿ. ಈಗ ನಿಮ್ಮ ವಿಭಾಗದಾಗ ಪ್ರಶ್ನೆ ಪತ್ರಿಕೆ ಚಾಲು ಆಗ್ಯಾವ. ಮೊದಲು ಏನ್ ಮಾಡ್ತಿದ್ರು ಅಂದ್ರೆ ಕೇವಲ ಬೆಂಗಳೂರದವರೇ ಕೆಲವು ಸ್ಕೂಲ್ನವರು ಅದನ್ನ ರೆಡಿ ಮಾಡಿ ಪ್ರಶ್ನೆ ಪತ್ರಿಕೆಯನ್ನ ಮಾಡ್ತಾ ಇದ್ರು. ಈ ದಿಶೆಯಲ್ಲಿ 4 ವಿಭಾಗದಲ್ಲಿ ಸಮವಾಗಿ ನಮ್ಮ ಆರ್ಪಿಗಳನ್ನ ಆಯ್ಕೆ ಮಾಡಿ ಅವರಿಗೂ ಟೀಚ್ ಮಾಡ್ರಿ. ಆ ವಿದ್ಯಾರ್ಥಿಗಳಂತೆ ಎಲ್ಲಾ ವಿದ್ಯಾರ್ಥಿಗಳು ಇದ್ದಾರೆ ಎಂಬ ಮಾತನ್ನ ನಾವು ಸರ್ಕಾರಕ್ಕೆ ಮನಗೊಂಡು ವಿಷಯಗಳನ್ನ ಸಹಿತವಾಗಿ ಹೇಳಿದ್ದೇವೆ. ಇದು ಒಂದು ತರಹದ ಸಮೂಹ. ಧಾರವಾಡ ಜಿಲ್ಲೆಯ ಎಲ್ಲಾ ತಾಲೂಕಿನ ಶಿಕ್ಷಕರು ಅನ್ನುವಂಥ ಪ್ರೇರಣೆ ನೀಡಿದ್ದಾರೆ. ಈ ಶುಭ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಚೇರ್ಮನ್ ಆಗಿರ್ತಕ್ಕಂಥ ಶ್ರೀ ನಂದೀಶ್ ಪಾಟೀಲ್ ಹಾಗೂ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕೆ.ಬಿ. ಪಾಟೀಲ್ ಕುಲಕರ್ಣಿ, ಶ್ರೀ ಮಹದೇವಪ್ಪ ವರದಾನಿ, ಎಸ್.ಎಸ್. ಸಾವ್ಕಾರ್ ಸರ್ ಇವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ಮರಿಸುತ್ತೇನೆ. ಈ ಕಾರ್ಯಾಗಾರ ಯಶಸ್ವಿ ಆಗಲಿಕ್ಕೆ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳಾದ ಶ್ರೀ ಎನ್.ಎನ್. ಭಟ್ ಸರ್ ಇರ್ಬೋದು, ಕಾರ್ಯಾಧ್ಯಕ್ಷರಾದ ಶ್ರೀಮತಿ ಅನಿತಾ ಚಿಕ್ಕಮಠ, ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಎಸ್.ಎಸ್. ಭೋಸ್ಲೆ ಅವರು, ಅದೇ ರೀತಿಯಾಗಿ ನಮ್ಮ ಕಲಘಟಗಿಯ ತಾಲೂಕಿನವರು ಈ ಒಂದು ಕಾರ್ಯಾಗಾರದ ನೇತೃತ್ವವನ್ನು ವಹಿಸಿಕೊಂಡು ಕಾರ್ಯಾಗಾರದ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್.ಎಫ್. ಮುಲ್ಲಾ ಸರು, ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಬಡಗೇರಿ ಸರು ಎಲ್ಲರೂ ಸೇರಿಕೊಂಡು ಈ ಒಂದು ಕಾರ್ಯಾಗಾರವನ್ನು ಯಶಸ್ವಿ ಆಗಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಹಲವು ಶಿಕ್ಷಕಿಯರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ಧನ್ಯವಾದಗಳು. ಧಾರವಾಡ ಜಿಲ್ಲೆಯ ಹಿಂದಿ ಬೋಧಕ ಪರಿವಾರದ ಒಂದು ದಿನದ ಕಾರ್ಯಾಗಾರ ಎನ್ನುವಂತಹದ್ದು ನಡೀತಾ ಇರುವಂತಹದ್ದು. ಈಗಾಗಲೇ ನಮ್ಮ ಜಿಲ್ಲೆಯ ಗೌರವಾಧ್ಯಕ್ಷರಾಗಿರತಕ್ಕಂತಹ ಶ್ರೀಯುತ ಕೊಂಗಿ ಸರ್ ಅವರು ಸವಿವರವಾಗಿ ಹೇಳಿದ್ದಾರೆ. ನಮ್ಮ ಉದ್ದೇಶ ಇಷ್ಟೇ, ನಾವೆಲ್ಲರೂ ತರಗತಿಯಲ್ಲಿ ಪಾಠ ಬೋಧನೆಯನ್ನು ಮಾಡ್ತಾ ಇದ್ದೇವೆ, ಸಾಕಷ್ಟು ನುರಿತ ಶಿಕ್ಷಕರಿದ್ದೇವೆ. ಆದರೂ ಕೂಡ ದಿನದಿಂದ ದಿನಕ್ಕೆ ಹಲವಾರು ರೀತಿಯ ಸಮಸ್ಯೆಗಳನ್ನು ನಾವು ಎದುರಿಸ್ತೇವೆ. ಮಕ್ಕಳ ಒಂದು ಕಲಿಕೆಯಿಂದ, ವಿಶೇಷವಾಗಿ SSLCಯಲ್ಲಿ ಮಕ್ಕಳು ಉತ್ತೀರ್ಣರಾಗಲಿಕ್ಕೆ ಏನು ಮಾಡಬೇಕು ಎನ್ನತಕ್ಕಂಥದ್ದನ್ನು ನಾವೆಲ್ಲ ಪರಸ್ಪರ ನಮ್ಮ ಅನುಭವಗಳನ್ನು ಹಂಚಿಕೊಳ್ಳುವುದರ ಮೂಲಕ ಒಬ್ಬರು ಮತ್ತೊಬ್ಬರಿಗೆ ಪ್ರೇರೇಪಕರಾಗಿ, ಮಾರ್ಗದರ್ಶಕರಾಗಿ ಹಾಗೂ ರಾಜ್ಯದ